ಪಾಕಿಸ್ತಾನದ ಕ್ವೆಟ್ವಾ ಮೇಲೆ ಬಲೂಚ್ ದಾಳಿಯನ್ನು ಮಾಡಿದೆ. ಕ್ವೆಟಾ ನಗರ ವಶಕ್ಕೆ ಪಡೆದಿದೆ ಈಗ ಬಲೂಚ್ ಆರ್ಮಿ. ವೆರಿ ಗುಡ್, ಸೂಪರ್, ಫ್ಯಾಂಟಾಸ್ಟಿಕ್. ಮಾಡಿ, ಒಳ್ಳೇದಾಯ್ತು ಆ ಕಡೆಯಿಂದ ಮಾಡಿ. ಪಾಪ ಈ ಬಲೂಚಿಸ್ತಾನದ ಒಂದು ಕಥೆನೇ ಬೇರೆ ಇದೆ. ಅದರದ್ದು ಇತಿಹಾಸವನ್ನು ನೋಡೋದಾದ್ರೆ ಅವ್ರು ಬಡ್ಕೊಂಡ್ರು ಆ ಟೈಮಲ್ಲಿ, ಪಾಕಿಸ್ತಾನ ಇಬ್ಬಾಗ ಆದಂಥ ಸಂದರ್ಭದಲ್ಲಿ, ನಮ್ಮನ್ನು ನಿಮ್ಮ ಜೊತೆಗೆ ಸೇರಿಸ್ಕೊಂಬಿಡಿ, ನಮ್ಮನ್ನು ನಿಮ್ಮ ಜೊತೆಗೆ ಸೇರಿಸ್ಕೊಂಬಿಡಿ ಅಂಥೇಳಿ ಒಂದು 30-40 ಲೆಟ್ರನ್ನು ನೆಹರು ಅವ್ರಿಗೆ ಬರೆದಿದ್ರು. ಅವರು ಅದನ್ನು ಒಪ್ಕೊಳ್ಳೇ ಇಲ್ಲ ನಮ್ಮ ಸರ್ಕಾರ ಆ ಟೈಮಲ್ಲಿ. ನಮ್ಗೆ ಬೇಡ ನೀವು ಅಂಥೇಳಿ. ಪಾಪ ಆಮೇಲೆ ಪಾಕಿಸ್ತಾನ ಜೊತೆ ನಮಗೆ ಸೇರೋದು ಬೇಡ, ನಮಗೆ ಸಪ್ರೇಟಾಗಿ ಮಾಡಿ ಅಂತ ಅದನ್ನು ಕೂಡ ಕೇಳ್ಕೊಂಡ್ರಿ ಈ ಬಲೂಚಿಸ್ತಾನದವರು. ಆಗಲೂ ಕೂಡ ಜಿನ್ನಾ ಕಂತ್ರಿ ಮಾಡಿರುವಂಥ ಕೆಲಸ ಒಂದು ರೀತಿಯಾಗಿ ಅವ್ರು ಮೋಸ ಮಾಡಿಬಿಟ್ಟು ಸೇರಿಸ್ಕೊಂಬಿಟ್ಟ. ಅದಾದ್ಮೇಲೆ ದಾಳಿ ಮಾಡ್ತಾ ಇದ್ರು. ಆಮೇಲೆ ಅವ್ರನ್ನೆಲ್ಲ ಹೆಂಗೆ ಸೇರಿಸ್ಕೊಂಡ್ರು ಅಂತಂದರೆ, ಅವ್ರನ್ನೆಲ್ಲ ಹೆಂಗೆ ಅರೆಸ್ಟ್ ಮಾಡಿದ್ರು ಅಂದರೆ, ಹೋರಾಟ ಮಾಡೋರನ್ನ ಖುರಾನ್ ಮೇಲೆಲ್ಲ ಅವರು ಪ್ರಮಾಣ ವಚನವನ್ನು ತೊಗೊಂಡ್ಬಿಟ್ಟು ನಾವೇನು ಮಾಡಲ್ಲ ಬನ್ನಿ ಮಾತುಕತೆ ಮಾಡೋಣ ಅಂತ ಕರೆದುಬಿಟ್ಟು ಅವ್ರನ್ನ ಎಲ್ಲ ಜೈಲಿಗೆ ಹಾಕುವಂಥ ಕೆಲಸ ಮಾಡಿದ್ದು. ಈ ರೀತಿಯಾಗಿ ಆಗಿದ್ದು ಬಲೂಚ್ ಹೋರಾಟ ಒಂದು ಬಹಳ ದೊಡ್ಡ ಮಟ್ಟದ ಹೋರಾಟ. ಅವ್ರ ಆರಂಭದಿಂದಲೂ ಕೂಡ ಭಾರತದ ಜೊತೆಗೆ ಇರಬೇಕು ಅಂತ ಹೇಳಿದರು. ಅವರು ಒಂದ್ಸಲ ಹೇಳ್ತಾರಲ್ಲಿ, ನಮ್ಮನ್ನು ನಂಬಿಸ್ಬಿಟ್ಟು ನೀವು ದ್ರೋಹ ಮಾಡಿಬಿಟ್ರಿ ಅಂತೇಳಿ ಭಾರತದವ್ರನ್ನ, ನೀವು ನಡುದೂರಲ್ಲಿ ಕೈ ಬಿಟ್ಬಿಟ್ರಿ ನಮ್ಮನ್ನು ಅಂಥೇಳಿ. ನನ್ನ ಸಹೋದ್ಯೋಗಿ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಬಲೂಚಿಸ್ತಾನ ನಿಜಕ್ಕೂ ಕೂಡ ಇಷ್ಟೊತ್ತಿಗೆ ಭಾರತ ಜೊತೆಗೆ ಇರಬೇಕಾಗಿತ್ತು, ಬಟ್ ಇದ್ದಿದ್ದಿದ್ರೆ ನಮ್ಮ ಈಗ POK ಹೇಗಿದೆಯೋ ಆ ರೀತಿಯಾದಂಥ ಪರಿಸ್ಥಿತಿ ಅದರದ್ದು ಇರೋದು. ಯಾಕಂತಂದರೆ ಅದರ ಮಧ್ಯದಲ್ಲಿ ಸಿಂಧ್ ಒಂದು ಬಂದಿರೋದಲ್ವಾ. ಸಿಂಧೆ ಒಂದು 40-50 ಕಿಲೋಮೀಟರ್ ನಡು ಡಿಸ್ಟೆನ್ಸ್ ಗ್ಯಾಪ್ ಆಗುತ್ತೆ. ಅದು ಇಲ್ಲದೆ ಇದ್ದಿದ್ರೆ, ನಮಗೆ ಹತ್ಕೊಂಡಿದ್ದಿದ್ರೆ ಗುಜರಾತ್ ಜೊತೆಗೆ ಅದು ಕೂಡ ದೊಡ್ಡದಾಗಿ ನಿಂತ್ಕೊಂಡಿರೋದು. ಬಟ್ ಆವಾಗಿರುವಂಥ ಎಡವಟ್ಟುಗಳು, ಆವಾಗ ಮಾಡಿದಂಥ ನೆಹರು ಅವರ ಎಡವಟ್ಟುಗಳು ಆ ಸಂದರ್ಭದಲ್ಲಿ ಹೇಗಿತ್ತೋ ಏನೋ ಎತ್ತ. ಈಗ ಬಲೂಚಿಸ್ತಾನ ಯಾವ ರೀತಿಯಾಗಿದೆ ಅಂದರೆ, ಭಾರತ ಮತ್ತು ಬಲೂಚಿಸ್ತಾನ ಆರ್ಮಿ ಏನಿದೆ ಎರಡೂ ಕೂಡ ಒಳ್ಳೆ ಪ್ಲ್ಯಾನ್ಡ್ ಆಗಿ ಮಾಡಿಕೊಂಡೇ ಪಾಕಿಸ್ತಾನವನ್ನು ಸದೆ ಬಡಿಯುವಂಥ ನಿಟ್ಟಿನಲ್ಲಿ ನಿಂತ್ಕೊಂಡಂಗೆ ಇದೆಯಲ್ವಾ, ಇದು ಮಾತುಕತೆ ಮಾಡ್ಕೊಂಡಂಗೆ. ಖಂಡಿತವಾಗಿಯೂ ಅರುಣ್, ಎಲ್ಲೋ ಒಂದು ಕಡೆ ಬಲೂಚಿಸ್ತಾನವೂ ಕೂಡ ಕಾದು ಕುಳಿತಿದ್ದಂತಹ ಸಂದರ್ಭ ಒದಗಿ ಬಂದಿದೆ. ಸೊ ಆ ಒಂದು ಪ್ರಯೋಜನವನ್ನು ಈಗ ಕಂಪ್ಲೀಟ್ ಆಗಿ ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ತಾವು ಸ್ವತಂತ್ರ ದೇಶ ಆಗಬೇಕು ಅನ್ನುವಂಥ ಬೇಡಿಕೆ ಏನಿತ್ತು ಅದನ್ನು ಪೂರೈಸಿಕೊಳ್ಳುವಂತಹ ನಿಟ್ಟಲ್ಲೇ ಸದ್ಯ ಹೆಜ್ಜೆಯನ್ನು ಇಟ್ಟಂತೆ ಕಾಣ್ತಾ ಇದೆ. ಒಂದು ಕಡೆ ಭಾರತ ದೊಡ್ಡ ಪ್ರಮಾಣದಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಈ ಹಿಂದೆಯಿಂದಲೂ ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅಂತ ಹೇಳಿದ್ರೆ, ಬಲೂಚಿಸ್ತಾನ ಭಾರತದ ಜೊತೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಪೋರ್ಟನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಅಂದರೆ ನೀವು ನಮ್ಮನ್ನು ಕರೆದುಕೊಳ್ಳಿ ಅಥವಾ ನೀವು ಯಾವಾಗ ದಾಳಿ ಮಾಡಿದ್ರೂ ಕೂಡ ನಾವು ನಿಮ್ಮ ಜೊತೆ ಇರ್ತೇವೆ ಅನ್ನುವಂತಹ ವಿಚಾರವನ್ನು ಭಾರತದ ಜೊತೆಗೆ ತೋರಿಸ್ಕೊಂಡಿತ್ತು. ಸೊ ಅದಕ್ಕೆ ಸೇರಿದ ಹಾಗೇನೆ ಇವತ್ತು ನಡೆದಿರುವಂತಹ ದಾಳಿಯ ಹಿನ್ನೆಲೆಯಲ್ಲೂ ಕೂಡ ಇದೊಂದು ಉತ್ತಮವಾದಂತಹ ಅವಕಾಶ ಅನ್ನೋದನ್ನು ಕಂಡುಕೊಂಡಿರುವಂತಹ ಬಲೂಚಿಸ್ತಾನ್ ಇದನ್ನು ವಶಪಡಿಸ್ಕೊಂಡ್ಬಿಟ್ರೆ ನಮ್ಮ ಪ್ರದೇಶಗಳೇನಿತ್ತು ಅವನ್ನು ನಾವು ಸಪರೇಟ್ ಮಾಡಿಕೊಂಡು ಫ್ರೀಡಮ್ ಆಗಿ ಅದನ್ನು ನಾವು ಮುನ್ನಡೆಸುವಂಥ ಕೆಲಸವನ್ನು ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಟ್ಟರೆ ಇದು ಸಾಕಾರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೇ ಸದ್ಯ ಈ ಪ್ಲಾನ್ ಅನ್ನ ಮಾಡಿದ ಹಾಗೆ ಕಾಣ್ತಿದೆ. ಸೊ ಅದರೇ ಮುಂದುವರೆದ ಭಾಗವಾಗಿ ಈಗ ಅವರು ಕೂಡ ಒಂದು ನಗರವನ್ನ ವಶಪಡಿಸಿಕೊಳ್ಳುವಂಥ ಕೆಲಸವನ್ನ ಮಾಡಿದ್ದಾರೆ. ಬೆಳಿಗ್ಗೆಯಿಂದಲೇ ಕೂಡ ಯಾವಾಗ ಭಾರತದ ದಾಳಿ ಆರಂಭ ಆಯಿತು ಆಗಲೇ ಬಲೂಚಿಸ್ತಾನದಲ್ಲಿ ಅವರ ಓನ್ ಫ್ಲಾಗ್ ಏನಿತ್ತು, ಅಂದ್ರೆ ಅವರ ದೇಶದ ಬಾವುಟ ಏನಿತ್ತು ಅದನ್ನು ಆರಿಸೋದ್ರ ಮುಖಾಂತರವಾಗಿ ಸೆಲೆಬ್ರೇಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಅಲ್ಲಿನ ನ್ಯಾಷನಲ್ ಆಂಥಮ್ ಅನ್ನು ಕೂಡ ಹಾಡುವಂತ ಕೆಲಸಗಳಾಗಿತ್ತು. ಬಟ್ ಈಗ ಮುಂದುವರೆದ ಭಾಗವಾಗಿ ತಮಗೆ ಒಂದು ರೀತಿಯಾದಂತಹ ಸ್ವಾತಂತ್ರ್ಯ ಸಿಗ್ತಾ ಇದೆ ಎನ್ನುವಂತ ನಿಟ್ಟಿನಲ್ಲಿ ಸೆಲೆಬ್ರೇಟ್ ಮಾಡಿದ ಹಾಗೆ ಕಾಣ್ತಿದೆ. ಜೊತೆಗೆ ಅದಕ್ಕೆ ಬೇಕಾದಂತಹ ಹೋರಾಟವನ್ನು ಕೂಡ ನೀಡಿ ಭಾರತ ಮಾಡಿರುವಂತಹ ದಾಳಿಯ ಪ್ರಯೋಜನವನ್ನ ತಾವು ಕೂಡ ಪಡ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹೆಜ್ಜೆಯನ್ನ ಇಟ್ಟಾಗೆ ಕಾಣ್ತಿದೆ. ಸೊ ಈ ನಿಟ್ಟಿನಲ್ಲಿ ಎರಡೂ ಕಡೆ ಆಗ್ತಾ ಇರುವಂತಹ ದಾಳಿಯನ್ನ ತಡೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಇಲ್ಲ. ಸೊ ಹಾಗಾಗಿ ಈ ರೀತಿಯಾದಂತಹ ಪರಿಸ್ಥಿತಿಗೆ ಬೀಳುವಂತಹ ಅಥವಾ ತಲುಪುವಂತಹ ಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ. ಅರುಣ್.